ಬಾಳ್ಯ ಸಿಟ್ಟನಂತ ತೊಡೆಗಳನ್ನು ನೋಡಿದರೆ ಬಲ ಬಲ ಅಯ್ಯೋ ಎನ್ನ ಮೈಯ ತುಂಬಣ್ಣುವುದು ಎನ್ನ ಮೈಯ ರೋಮಗಳು ಎಂತ ಅದ್ಭುತ ಅಪೂರ್ವ ಅಪೂರ್ವವಾದ ಸೌಂದರ್ಯವನ್ನು ಅನುಭವಿಸಲು ಶ್ರೀಕೃಷ್ಣನ ಮಗ ಈ ಮನ್ಮಥನಲ್ಲದೆ ಬೇರೆ ಯಾರನ್ನ ಅನುಭವಿಸಲು ಎಷ್ಟು ಮಾತ್ರಕ್ಕೂ ಸಾಧ್ಯವಿಲ್ಲ. ಎಲ್ಲ ಭಾರತೀಯ ಈ ಸತಿ ಎಂಬ ಸುಂದರ ಮೋಹನವಾಗಿ ರಮಣೆಯನ್ನು ನೋಡಲು ನಾನು ಎಷ್ಟು ಜನ್ಮ ಜನ್ಮಾಂತರ ಪುಣ್ಯವನ್ನು ಇದು ಅಲ್ಲದೆ ಎಲ್ಲರಿಗೂ ಒಂದು ಆಸೆಯನ್ನು ಉದ್ದೇಶಿಸುತ್ತಿರುವುದು. ಅದು ಏನೆಂದರೆ ಗುರುಹಿರಿಯರನ್ನು ಒಪ್ಪಿಸಿ ಇವಳನ್ನು ಅವರ ಸಮ್ಮುಖದಲ್ಲಿ ಲಗ್ನವನ್ನು ಮಾಡಿಕೊಂಡು ಮಂಚರಾತ್ರಿಯಲ್ಲಿ ಇವಳನ್ನು ಅದರ ಅಮೃತ ಸುಖದಿಂದ ಮೊದಲೇ ನಾನೇ ನಿನಗೆ ಪತಿ ನನ್ನ ಬಿಟ್ಟರೆ ನಿನಗೆ ಯಾರ ಗತಿ? ನೀನೇ ಎನ್ನ ಬಾಳ ಬೆಳೆಯುವ ಸಾಧ್ಯತೆ ಇನ್ನ ಬರೀ ಮಾತುಗಳನ್ನು ಸಮಯವನ್ನು ವ್ಯರ್ಥ ಮಾಡುವುದಕ್ಕಾಗ ಜಾಗ್ರತೆಯಿಂದ ಎನ್ನ ಮುದ್ದಾರಗಳೆಯನ್ನ ಮಾತನಾಡಿಸಿ ನೋಡುವನ ಸಾರತೆ ನೀನು ಸುಮ್ಮನೆ ನೋಡಿದ ಮಾತು ಕಂಡೆ ನಮ್ಮಪ್ಪರ ರಾಂಡವನ್ನ ಜಾಗ್ರತೆ ಆಯೇ ಪೂರ್ಣ ಚಂದ್ರನನ್ನ ತಿಕ್ಕಾಟ ಮಾಡುವ ಚಂದರ ವದನೆ ನಿನ್ನ ದೇವದರ ಜನದಿಂದ ಎನ್ನಗೆ ಮದನಾಂತರವು ಉದ್ಭವಿಸುತ್ತಿರುವುದು. ಆದ ಕಾರಣ ನೀನು ಜನಕರ ನಾಮದೇವೇನು ನಿನ್ನ ಪ್ರೀತಿಯಿಂದ ಕರೆಯುವ ಹೆಸರೇನು ಈ ಸ್ಥಾನವನ್ನು ರಾಣಿ ಕೊನೆವೇಳಿ ನಾನು ಧಾರದಲ್ಲಿನು ನನ್ನ ಗುರುವಿನ ಏತಕ್ಕೆ ಬೇಕು? ನೀನು ಬಂದು ಸುಮ್ಮನೆ ದಾರಿಯನ್ನು ಹಿಡಿದುಕೊಂಡು ಹೋಗುವಂತ ನಾನು ನಿನ್ನ ಬೇರೆ ಎಂದಿಗೆ ಮೊಳಸಾಗಿರುವ ಮುಂದರೆ ನೋಡ ಸ್ತ್ರೀಯರ ಅಂತರಂಗ ತಿಳಿಯದು ಯಾರ್ಯಾದರ ಅಸಾಧ್ಯ. ಸ್ತ್ರೀಯರ ಸಮಾಜ ಇಂಥದ್ದ ದಾಳಿ ನೀಲಾವೇಳೆ ಈ ಪರಸ್ತ್ರೀಯರನ್ನು ಕಂಡ ಕ್ಷಣವೇ ಈ ಪುರುಷರು ಲಜ್ಜೆಯನ್ನು ತೊರೆದು ಈ ಪುರುಷರ ಸ್ವಭಾವವೇ ಎಲೆ ಶ್ರೀ ರಕ್ತನೇ ಮೊದಲ ಬಿಡು. ನಿನ್ನನ್ನು ನಾನು ಮೋಸ ಮಾಡಲಿಕ್ಕೆ ಬರಲಿಲ್ಲ, ಮೋಸ ಮಾಡಲಿಕ್ಕೆ ಬರ
ಎಲೆ ಸಂಪಿಗೆ ಹೂವಗಿಂತ ಇಂಪಾಗಿ ಕಾಣುತ್ತಿರುವ ಶ್ರೀರತ್ನವೇ ಬಂದರೆ ಏನಾಯಿತು? ನಿನ್ನ ಸುಂದರ ಮಗನೆಂಬ ಮಂಟಪದೊಳಗ ನಿನ್ನ ಮನದ ನಾಟ್ಯ ಬೇರೆ ಹಿಡಿದರು ನಿನ್ನ ಮನೆಯ ಭಯ ಎಂಬ ಇಲ್ಲದೆ ಮತ್ತು ನಿನ್ನ ಶಾಂತವಾಗಿರುವ ಮೋಸದ ಭಾಷೆಯನ್ನ ನಾನು ಮರಣವನ್ನು ಸುಂದರಿ ನಿಲ್ಲ ಸುಂದರ, ಈ ಅಂಗನ ಮನೆಯನ್ನು ಈ ಅಂಗನ ಮನೆಯನ್ನು ಬಿಟ್ಟು ಹೋಗುವೆಯಾ? ನಿನ್ನ ಮಾತ್ರ ಬಂದವನ ಸುಂದರಿ. ಏತಕ್ಕಾಗಿ ಬಂದಿರಿ? ನಿನ್ನನ್ನ ಕೂಡಲ ಸುಂದರಿ. ಯಾರು ಹೇಳಿದರು? ನಿನ್ನ ನೋಡ ಚೆನ್ನಗೆ ನನಗೆ ಮನಸ್ಸಿದಾಗಿರೋದು ಸುಂದರಿ. ಏನಾಗಿರೋದು ಮನಸ್ಸು? ನಿನ್ನ ಮೇಲೆ ಮೋಹ ಹುಟ್ಟಿರುವುದು ಇಷ್ಟ ಬೇಕಾಷ್ಟು ಉಂಟವ ಸುಂದರಿ. ಬೇಕಾದಷ್ಟು. ಹೌದ ಸುಂದರಿ. ಅದು ನನ್ನ ನೋಡಿದು ಕೂಡ್ಲಿ. ಹೌದ ಸುಂದರಿ. ಯಾರನ್ನು ನೋಡಿದು ಕೂಡ್ಲಿ ಅಲ್ಲ, ನಿನ್ನ ನೋಡುತ್ತಿರುವ ಸುಂದರಿ. ನಮ್ಮ ಮಕ್ಕಳನ್ನು ನೋಡಿದು ಕೂಡ್ಲಿ. ಏನು ಹೇಳ್ತಿರುವ ಸುಂದರಿ? ಈಗ ಮಾತನ್ನು ಅದು ಏನು ಹೇಳ ಸುಂದರಿ? ನಾನು ದಾರಿ ಎಂದು ಕೇಳುತ್ತಿರುವೆಯಾ? ಹೌದ ಸುಂದರಿ. ನಾನು ದಾರಿಯಿಂದ ನಿನಗೆ ಹೇಳಬೇಕೆ? ಹೌದ ಸುಂದರಿ. ಹೇಳಿದ್ರೆ ಏನು ಮಾಡುವೆ? ನಿನ್ನನ್ನು ಲಗ್ನವನ್ನು ಮಾಡಿಕೊಳ್ಳುವ ಸುಂದರಿ. ಹೌದೇ? ಹೌದ ಸುಂದರಿ. ಹೇಳೇನು ಕೇಳು. ಅದೇನು ಇರ್ತಾರವ ಹೇಳು. ಡ್ಯಾನ್ಸ್ ಆಡ್ತಾಳ ನೀ ಚಕ್ಕು ಅರ್ಥ ಆಗಿಲ್ಲ ಸುಂದರಿ. ಇಲ್ಲ ಸುಂದರಿ. ಎಲ್ಲರಿಗೆ ಅರ್ಥವಾದ್ರೆ ನಿನಗೆ ಅರ್ಥವಾಗಲಿಲ್ಲ. ಜೂಮ್ ಮಾಡ್ತಾಗಿ ಬೇಸು ಗುದ್ದ ಇಲ್ಲ ಸುಂದರಿ. ಈಗ ತನಗೆ ಹೇಳಿದೆಯಲ್ಲ, ಅದು ಏನು ಸುಂದರಿ? ಹೌದು. ಹೌದು ಸುಂದರಿ. ಬಿಟ್ಟೆ ಹೌದು ಸುಂದರಿ. ಸುಂದರ, ಹಿರಿಯ ಸುಂದರಿ. ಈ ಅಂಗನ ಮನೆಯನ್ನು ಬಿಟ್ಟು ಎಲ್ಲಿಗೆ ಹೋಗುವೆ? ಕಾಂತ ಕ್ರಾಂತಿ ತಿಳಿದು ನೋಡು ಮಹಂತ ಎಲೆ ರಮಣೆ. ರಮಣ, ನೀನ ಅಂಗನ ಮನೆ ಅಂತ ಕೇಳಿದೆಯಲ್ಲ, ಅಂಗನ ಮನೆ ಎಂಬುದಕ್ಕೆ ಕಾರಣವೇನು ಕಾಂತಿ? ದೇವಾಂತೆ
ನಾನು ತಿಳಿದುಕೊಳ್ಳುವುದು ಸುಂದರಿ. ತಿಳಿದುಕೊಂಡು ಏನು ಮಾಡಬೇಕು? ನಿನ್ನ ಲಕ್ಷ್ಮಣನಾಗಿ ಹೌದೇ ಸುಂದರ? ಹೌದು ಸುಂದರಿ. ನಲ್ಲ ನನ್ನೇ ಧೀರ ಪ್ರಿಯ ಪ್ರಿಯ ಸುಂದರಿ. ಏನು ಕೇಳು? ಅದೇನು ವಿಸ್ತಾರವಾಗಿ ಹೇಳು. ಇದೇ ಗ್ರಾಮದ ಪುತ್ರಪ್ಪನವರು ಭೀಮಪ್ಪ ಅವರು ಈ ಸಂಘದ ಪರವಾಗಿ 5,000 ರೂಪಾಯಿ ಬಹುಮಾನ ಕೊಡುತ್ತಾರೆ. ಪುತ್ರಪ್ಪನವರು ಭೀಮಪ್ಪ ಅವರು ಸುಂದರ ಸುಂದರಿ. ಮನ್ಮಥ ನೀ ಬಾರದೆ. ಸುಂದರ ಸುಂದರಿ. ಕ್ಷಣ ಕ್ಷಣ ನಿನ್ನ ನೋಡಿ ಶ್ರೀಕೃಷ್ಣನ ಮಗನಾದ ಮನ್ಮಥನೇ, ಹಾಗೆಯೇ ಸುಂದರಿ. ನಾನು ನಿನ್ನ ಪ್ರೀತಿಯ ಸತಿಯಾದ ರತಿಯು ಇದ್ದಂತೆ ಪೂರ್ವ ಜನ್ಮದಲ್ಲಿತ್ತು ಕಾಂತ. ಸುಳ್ಳಲ್ಲ ಈ ಮಾತ. ಹಾಗೆಯೇ ಸುಂದರಿ. ಹಾಗೆಯೇ ಸೌಂದರ್ಯವತಿಯಾದ ಸುಂದರಿ. ಈ ಚಿತಿಯನ್ನು ರೂಪಕ್ಕೆ ಯಾರಲ್ಲ ಸರ. ನಮ್ಮ ಪೂರ್ವದ ವೃತ್ತಾಂತವ ಕೇಳದ ಆಶ್ಚರ್ಯವೇ ಎಂದಿಗೆ ಬಹಳ ಸಂತೋಷವಾಗಿದೆ. ಆಗಲೇಬೇಕಲ್ಲ. ಆದ ಕಾರಣ ನಿನ್ನ ಸಂಜೆ ಪಡೆದ ಎಂದು ತೊಡಿಗೆ ಮೇಲೆ ಕುಳಿತ ರಮಣೆ ಸತ್ತು ಬರೋಣ ಬರಲಿ. ದೇವತೆಗೆ ಇಲ್ಲ ಫೋನ್ ಕೊಡಮೆ ಪ್ರಿಯಾ, ಸ್ವಲ್ಪ ಇದು ನಿನಗೆ ಬೇಕಿತ್ತಾ? ಏ ಸುಂದರಿ, ಬೇಕಿತ್ತಾ? ಬೇಕಿತ್ತು ಸುಂದರಿ, ಸಂತೋಷವಾಗಿತ್ತು. ಎಷ್ಟು? ಸಂತೋಷವಾಗಿ ಸುಂದರಿ, ಎಷ್ಟು? ಎಷ್ಟಾಗಿದೆ ಸುಂದರಿ?
ಸುಂದರಿ ಹೇಳಲಾಗದಷ್ಟು ಹೌದು ಸುಂದರಿ ಸಂತೋಷ. ಸಂತೋಷ ಆಯಿತು ಸುಂದರಿ ಅದು ಇವಾಗ ಇವಾಗ ಸುಂದರಿ ಹೌದೇ? ಹೌದು ಸುಂದರಿ ಇವಾಗ ಒಂದೇ, ಇವಾಗ ಅಂದ ಸುಂದರಿ ಆಮೇಲೆ ಅಲ್ಲ. ಆಗ ಸುಂದರಿ ಸುಂದರ ಅಯ್ಯ ಪ್ರಿಯ ಹೇಳಿ ಕೇಳು. ಅದೇನು ಕಾರಣ ಚೆನ್ನಾಗಿಟ್ಟಂತೆ ಸುಂದರ ಸುಂದರಿ ಹೇಳಿ ಕೇಳು. ಅದೇನು ಕಾರಣ ಹಾಲು ಹಣ್ಣು ಕೂಡಿದಂಗೆ ಕೂಡಿ ನಡೆಯುವ ಅಕ್ಕ ಹಾಲು ಹಣ್ಣು ಕೂಡಿದಂಗೆ ಕೂಡಿ ನಡೆಯುವ ಸುಂದರ ಅಹೇ ಸುಂದರಿ ಪ್ರಿಯಾ, ಅಹೇ ಪ್ರಿಯೆ ಈ ವನದಲ್ಲಿ ಹಾರಾಡುತ್ತಿರುವ ಮಾಡೀನಿ ಹಕ್ಕಿ ಪಕ್ಷಿಗಳನ್ನು ಕಂಡರೆ ನನ್ನ ಮನಸ್ಸಿಗೆ ಬಹಳ ಸಂತೋಷವಾಗುವುದು. ಹೌದ ಸುಂದರಿ ಅದರಂತೆ ನಾವಿಬ್ಬರು ಸೇರಿ ಹಾರೋದನ್ನು ಏನ ಪ್ರಿಯ ಕೇಳನೈತ ಪ್ರಿಯ. ಅಯ್ಯೇ ಸ್ತ್ರೀಯರೆಲ್ಲ ಅತಿ ರೂಪವತಿ ಎಂದು ಹೆಸರನ್ನು ಪಡೆದರತೆ ಎನ್ನ ಪ್ರೇಮನಾಸತೆ ಎಂದವರ ಮುಖದ ಚೆಲುವೆ ನಿನ್ನ ಯಾರ ಸರಿಸಾಟಿಗಿಲ್ಲವೇ ಕಂಚು ಕುಪ್ಪಸವನ್ನು ತೊಟ್ಟು ಚರ್ಮದ ಸೀರೆಯನ್ನು ಮುಟ್ಟು ಅಣಿಯ ಸಿಂಧೂರ ತಿಲಕವನ್ನು ಕೈಯಲ್ಲಿ ಗಿಲ್ಲು ಗಿಲ್ಲು ಎಂಬ ಬಳೆಗಳನ್ನು ಶಬ್ದ ನೋಡಿ ನಿನ್ನ ಸೌಂದರ್ಯಕ್ಕೆ ನಾನು ಬೆರಳಾದರೂ ನವನಂತೆ ನರ್ತಿಸಿ ಎನ್ನ ಮನಸ್ಸವನ್ನು ಸಂತೋಷವನ್ನು ಪಡಿಸಲತಿ ಎನ್ನ ಮೋಹನಾಸತೆ ಒಂದ್ ಮಾಮ್ ಕೊಡ್ತೇನೆ ಮನ್ಮಥ, ಅಯ್ಯೇ ಸುಂದರಿ ಸುಂದರ, ಸುಂದರಿ ಧೀರ, ಏ ಸುಂದರಿ ಶೂರ, ಏ ಸುಂದರಿ ಅದು ಒಂದೇ. ಅಯ್ಯೇ ಕಾಂತಿ ಕಾಂತ, ಅಯ್ಯೇ ಪ್ರಿಯ ಓ ಎನ್ನ ಪ್ರಿಯತಮೆ ಹಾ ಇದೇ ಗ್ರಾಮದ ಗುರುಗಳು ಹರ್ಷವರ್ಧನ್ ಅವರು
₹500 ಸಂಘದ ಬರೆದು ಕೊಟ್ಟಿರ್ತಾರೆ. ಕಾಂತ ಕಾಂತೆ ಏನು ಮಾಡ್ತೀರಿ? ಏನು ಮಾಡ್ತಾರೆ ಅದನ್ನ ಮಾಡ್ತಾರೆ ಸುಂದರಿ. ನಾನೇನು ಮಾಡುತ್ತಿಲ್ಲ, ಸುಮ್ಮನೆ ನೀನು ನಿಂತು. ಏನು ಹೇಳ್ಬೇಕನ್ನ ಮಾಡ್ತಾರೆ ಸುಂದರಿ. ನಿನ್ನನ್ನು ನೋಡ್ತಾರವ ಸುಂದರಿ. ಹೌದೇ? ಹಾಗೆ ಸುಂದರಿ ಬೇರೆ ಯಾರನ್ನು ನೋಡ್ತಿಲ್ಲ ರೀ? ಸುಂದರಿ. ಹೌದೇ ಪ್ರಿಯಾ? ಹೌದು ಪ್ರಿಯ. ಸುಂದರ, ಸುಂದರಿ ವೀರ, ಏ ವೀರ, ನೋಡಿ ಇವಾಗ ನೋಡ್ತೀರ, ನೋಡು ನೋಡು. ನಿನ್ನ ನೋಡೋಣ ಸುಂದರಿ. ಹೇಳಿನಿ ಕೇಳು. ಅದೇನು ಸ್ಥಾನವಿದೆಯೋ? ಪ್ರಿಯಾ, ಪ್ರಿಯ, ವಿವಾಹವಿಲ್ಲದ ಮೇಲೆ ಸರ್ವತ ಏಕಾಂತ ಮಂದಿರಕ್ಕೆ ಬರಲಾರೆನು. ಬಂದರೆ ಲೋಕ ಅಪರಾಧಕ್ಕೆ ಗುರಿಯಾಗುತ್ತೇವೆ. ಕಂಡಿಯ ಸುಂದರ, ನಾವು ಮೋಹಿಸುತ್ತೇವೆ. ಊರಿವೆಯೋಳ ನೀರದ ರೂಪವುಳ್ಳ ಸಖೆ, ಎನ್ನಗೆ ಮದನಾತ್ತರವ ಉತ್ತಮಾಸ್ತರವದ ಇದೇ ಸುಂದರೇ. ಆದ ಕಾರಣ ನೀನ ಸತ್ಯ ಪರದ ಸೈನಾಭರಣಕ್ಕೆ ಸಿದ್ಧಪಡಿಸುವಂತವಾದ ಸುಂದರಿ ಎನ್ನ ಪ್ರಾಣದೇಶ್ವರೇ. ಪ್ರಾಣೇಶ್ವರ, ಅಯ್ಯೇ ಪ್ರಾಣೇಶ್ವರೇ, ವೀರ, ಅಯ್ಯೇ ಸುಂದರೇ, ಧೀರ, ಅಯ್ಯೇ ಕಾಂತೆ, ಕಾಂತ, ಅಯ್ಯೇ ಸುಂದರೇ, ಗುಣವಂತ, ಅಯ್ಯೇ ವಲ್ಲಭೆ, ವಲ್ಲಭ, ಅಯ್ಯೇ ಮೋಹನಾಂಗೆ, ಮೋಹನಾಂಗ. ಅಯ್ಯೇ ಸುಂದರಿ, ನೋಡು ಏ ಸ್ತ್ರೀಯೇ, ಎಷ್ಟಾರು ಏ ಸಾಧುವ ಸುಂದರಿ, ನೆನೆಸಬೇಕು. ಯಾಗದ ಸುಂದರಿ, ಹೌದೇ? ಹೌದು ಸುಂದರಿ. ಹೇಳಿ ಕೇಳು. ಅದೇನು ವಿಸ್ತಾರವಯ್ಯ?
ಅದಕ್ಕಾಗಿ ಹೆಂಗಪ್ಪ ನೀವು ಇದರಿಗೆ ಮನ್ಮತ ಹಾಗೆ ಪ್ರಾಣಕ್ಕಾಗಿ ಸರ್ವತ ವಿವಾಹವಾಗುವವರೆಗೂ ನಾನು ಏಕಾಂತ ಹೊರಡಬೇಕು. ಖಂಡಿತ ಬರಲಾರೆ ಮುಖಾಂತ ಧೀಮಂತ. ಹಾಗೆ ಮೋಹನಾಂಗೆ ಹಾಗೆ ಪ್ರಿಯ ಒಳ್ಳೆಯದಾಯಿತು. ನಾನು ಸಹ ಹಿರಿಯರ ಆಜ್ಞೆಯನ್ನು ನಡೆದುಕೊಳ್ಳಲು ಸಿದ್ಧರಿರುವರು. ಹೌದೇ ಪ್ರಿಯ? ನಿನ್ನ ಇಷ್ಟದಂತಾಗಿದೆ ಕಾಂತೆ ದೇವಾಂತೆ. ಏ ಅಮ್ಮ ಯಾಕಂಗ್ ಬಾಯ್ ಮಾಡ್ತಂಗೆ ಶಬ್ದಗಳನ್ನು ಹೊರಬಂದು ಶಬ್ದವನ್ನ ಮಾಡ್ತಾರೆ. ಹಾಗೆ ಕಾಂತೆ ಎಂದ ಮೊದಲೊಂದ ಕಾಲ ಇನ್ನ ಒಂದು ಮನಸ್ಸು ಸಂತೋಷವನ್ನು ಬರೆದು ರತಿಯನ್ನು ಮನ್ಮಥನ ಜೊತೆ ಪತಿಯ ಮುಂದಿರುವುದಿಲ್ಲ ಆಗಲ ಸುಂದರಿ. ನಮ್ಮಿಬ್ಬರ ಗತಿ. ಹೌದು ಸುಂದರ ಸುಂದರಿ ಅವಾಗ ನೋಡಿಕೊಳ್ಳಬಹುದಲ್ಲ. ಸಂತೋಷದ ಕಾಲ. ಕೊಣ್ಣ ಏನು ಗೊತ್ತಾ? ಪ್ರಿಯ ಹಾಗೆ ಪ್ರಿಯೆ ಹೇಳಿದನೆ ಕೇಳು. ಹಾಗೆ ಕಾಲವೇಳ ಸುಂದರಿ. ಸುಂದರ ಸುಂದರಿ ಹೋಗ್ಬಾರ್ದು. ಕಾಂತೆ ಹೇಳಬೇಕು. ಹೇಳು. ಈಗ ಅದೇನು ವಿಸ್ತಾರವೇಳ ಸುಂದರಿ. ನೀನೇ ಬಾಚಲವಾ ನನ್ನೊಲವಾ. ಸುಂದರ ಸುಂದರಿ ನಾ ಕಂಡೆ ನಿನ್ನ ಮನವಾ. ಬಾಚಲವಾ ನನ್ನೊಲವಾ. ನಾ ಕಂಡೆ ನಿನ್ನ ಮನವಾ. ನಾನಾಗಿ ಒಂದಾಗಿ ಸೇರೋಣ ಬಾ 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 ಬಾ. ಪ್ರೀತಿ ನಿನ್ನಲ್ಲಿ ಪ್ರೇಮ ನನ್ನಲ್ಲಿ ನಿನ್ನನ್ನು ಬಯಸಿದೆ. ನಿನ್ನ ರೂಪ ಕಂಡು ನಿನ್ನ ಬಾಳು ಹತ್ತಿರವಾ. ಬಾಚಲವಾ ನನ್ನೊಲವಾ. ನಾ ಕಂಡೆ ನಿನ್ನ ಮನವಾ. ಸುಂದರ ಹಾಗೆ ಸುಂದರಿ ಈಗ ನಿನ್ನ ಮನಸ್ಸಿಗೆ ಸಂತೋಷವಾಯಿತೆ. ಸಂತೋಷ ಆಗಿತ್ತು ಸುಂದರಿ. ಹೋಗೋಣವೇ ಸ್ವಲ್ಪ ತಂತಾದ್ರೆ ಹೋಗ್ತಾರೆ. ಕಾಂತ ಕಾಂತೆ ಏನು ಹೊರಟಿರ್ತೀರಿ? ಹಾಗೆ ಸುಂದರಿ ತಿಳ್ಕೊಂತ ತಗೋ. ಏನಿಲ್ಲವೇ ಮನಸ್ಸು ಸಂತೋಷವಾಗಿದೆ ಸುಂದರಿ. ನಮ್ಮ ಏಕಾಂತ ಮಂದಿರಕ್ಕೆ ಹೋಗೋಣವೇ? ಹೋಗಲಿ ಸುಂದರಿ. ಲಗ್ನವನ್ನು ಮಾಡಿಕೊಂಡ ಮೇಲೆ ಬರುವಣ. ಮಾಡಿಕೊಳ್ಳುವ ಸುಂದರಿ. ಇವಾಗೆಲ್ಲ ಬಾ ಕಾಂತ ಹೋಗೋಣ. ಆಯ್ತು ಸುಂದರಿ. ನನ್ನ ಹೆಂಗ್ ಪ್ರೇಮ ಹೆಂಗಿರ್ಬೇಕಪ್ಪ. ಹೋಗಿ ಕಮಲಾಪತಿ ನಗರಕ್ಕೆ ಸೂಟಿಯಿಂದ ರಥ ಬಂದ ಬಿಡು ಸಾರಥಿ. ಮೂವರ್ಷದೇ ನಿರ್ದಕ್ಕನೆ ಸಮೇತದಲ್ಲಿ ಕೂಡಿ. ಕಮಲರಾಜ
ಧರ್ಮರಾಜ ಅರ್ಜುನ ಭೀಮ ಕಮಲರಾಜ ಕೃಷ್ಣ ಸೋಮ ಹೇಳಿರುತ್ತಾರೆ ತಮ್ಮ ಲಗ್ನಕ್ಕೆ ಬಂದ ಬೀಗರು ಧ್ಯಾನವನದಲ್ಲಿ ಉಳಿದಿರುವರು ಅವರನ್ನು ಎದುರುಗೊಂಡು ಕರೆತರುವಂತ ನಾನು ದೊರೆಯೇ ಸತ್ಪುರ ಸಿರಿಯೇ ಅಹೋ ಗರುಡಧ್ವಜ ಈ ಸಿಂಹಾಸವನ್ನು ಅಲಂಕರಿಸು. ಅಹೋ ಭೀಮಸೇನ ಬಳಿರೆಯಲೆ ಸಾರಥಿ ಸರ್ವ ಬಾಂಧವನ ಬಗ್ಗೆ ಸರ್ವ ಸುಮಾರನ್ನು ಬರ ಹೇಳ ಸಾರಥಿ ಅದು ಜಾಗ್ರತೆ. ಯಾವ್ದು 300 ರೂಪಾಯಿ ಕೊಟ್ಟಿನಂತ ಕೊಡ್ರಪ್ಪ ಡ್ರೈವರ ಈ ಮಾತು ಕಿತ್ತಕರೊಂದು ಡ್ರೈವರ್ ಕೊಡ್ರ ನಮಗೆ ಎದುರ್ಕೊಂಬಕ್ಕ ಕೊಡ್ರ ಕೊಡ್ರ ಕೊಟ್ಟ ನಿಂತರಮ್ಮ ಕೊಟ್ಟ ನಿಂತರೆ ಇನ್ನ ಕಾರ್ಯಗಳನ್ನ ಮಾಡೋ ಹೇಳ್ರು ಬಂದೇರೆ ಬೀಗಾರೆ ಬಂದೇರೆ
ಈ ಜಗತ್ಕರ್ತನನ್ನು ನೋಡು ಗೋವಿಂದೇವ. ಒಂದು ಸರಿ ಈ ಕಡೆ ಪಾಪ ಸಮಾಧಾನ ಮಾಡಕ್ಕೆ ಇರಲ್ಲ ಟೀ ಕುಡ್ಬಾ. ಎಲ್ಲಾರದೆ ಹೋಗಿ ಈ ಜಗತ್ಕರ್ತನನ್ನು ನೋಡು ಗೋವಿಂದೇವ. ಈ ಹೆಣ್ಣ ಸೋದರ ಮಾವನಿಗೆ ಬೀರನಾಗಿ ಬಂದು ಹೊರಗಡೆ ಈ ಹೆಣ್ಣೆಯ ಸಲ್ಲವರತಿಯನ್ನು ತನ್ನ ಮಗನಿಗೆ ನಿಶ್ಚಯ ಮಾಡಿಕೊಂಡು ಬಂದಿರುವ ಹೊರಗಡೆ ಅಣಿಯ ಮೇಲೆ ಸಣ್ಣದೊಂದು ನಾಮವನ್ನಿತ್ತು. ಅಪ್ಪ ಕೈ ತುಂಬಾ ಹಸಿರು ಬಳೆಯನ್ನು ಕೊಟ್ಟು ಮೈ ತುಂಬ ಜಲಧಾರ ಸೀರೆಯನ್ನು ಕೊಟ್ಟು ಹೊನ್ನ ಹುಲ್ಲಿನ ಹೆಣ್ಣಿನ ಅವತಾರವನ್ನು ತಾಳೆ ಕಾಡಬಲ ಕ್ರಮೆಯಾದ ಪದ್ಮಾಸುರನು ಎಂದು ನಾಟ್ಯ ಕಲಿಸಿದ ಭಗವಂತನಾದ ಕಳ್ಳ ಕೃಷ್ಣನನ್ನು ನೋಡುತ್ತಾರೆ. ತನ್ನ ಪರಾಕ್ರಮವನ್ನು ತಾನೇ ಪಂಚಿಕೊಂಡಂತೆ ತನ್ನಷ್ಟಕ್ಕೆ ತಾನು 3 ಲೋಕದ ದಾಂಡಿವೆ ಎಂದು ಹಂಚಿಕೊಂಡು ಜಂಬವನ್ನು ಪಂಚಿಕೊಂಡರವ ಎಂಬ ಲಜ್ಜೆಯನ್ನು ಇವನೇ ನೋಡುತ್ತಾರದೆ. ಎಷ್ಟೊಂದು ಸುಂದರವಾಗಿ ಕಾಣುವನಲ್ಲೋ ನಾರದೆ. ನಾರದೆ ದೇವ ಎಣ್ಣೆಗೆ ಸಲ್ಲವರತಿಯನ್ನು ತನ್ನೆಗೆ ನಿಶ್ಚಯ ಮಾಡಿಕೊಂಡ ಬಂದಿರವ ಅಪ್ಪ ಮಾಡಿದೆ. ಆ ಪುಲಗೇರಿ ಕೃಷ್ಣನ ಮಗನಾದ ಮಣ್ಣ ಮತ್ತು ನಮ್ಮ ಕರುಮುಡಿ ಕನಿಮನೆಯ ಬರ್ತಾರದೆ. ಎಲ್ಲಾ ನಾರದೆ ದೇವ ಎಲ್ಲಾ ಬಾರದೆ ಮತ್ತೆ ಹೋಗುದಿ. ಕುಂದವನಿಗೆ ಕೂಳು ಇಲ್ಲ ಅಪ್ಪ, ಕುಂದವನಿಗೆ ಕೂಳು ಇಲ್ಲ, ನಿಂತವನಿಗೆ ನೀರು ಇಲ್ಲ ಅಬ್ಬ. ಎದ್ದು ಹೋದವನಿಗೆ ಮನಮಾರಿಲ್ಲ. ಬಳೆ ಬಳೆ ಬಿಕ್ಕಿ ಬಿಕ್ಕಿ ಹತ್ತರೆ ಬಂದ ಬಲವಿಲ್ಲ. ಮಾಡಿದೆ ಈ ಕೌಳಿಗೆ ಮಹಾರಾಜನೇ ಸರಿಸಾಟಿಯಾದ ವೈರಿಗಳನ್ನು ತುಂಬಿದ ಸಭೆಯಲ್ಲಿ ಒಬ್ಬರನ್ನು ಕಾಣಲಿಲ್ಲ. ಹೋಗುದಿ ಎಲ್ಲ ಕಲಾಕಾರದೆ ದೇವ ಪಂಚ ಪಾಂಡವರಿಗೆ ಹೆಂಡತಿಯಾಗಿರುವ ಅಬ್ಬ ದ್ರೌಪದಿ ಎಂಬ ಕರಮೂರ್ಖ ನೋಡುತ್ತಾರದೆ. ಕಲಾಕಾರದೆ ಹೋಗುದಿ ಕಲಾಕಾರದೆ ದೇವ. ಇಲ್ಲಿರುವ ಸುಂದರವಾದ ಒಬ್ಬ ರತಿ ಎಂಬ ಶ್ರೀರತ್ನವು ಇವಳೇ ನೋಡುತ್ತಾರದೆ. ಕಲಾಕಾರದೆ ಹೋಗುದಿ ಇವಳನ್ನು ನೋಡಿದರೆ ಅಬ್ಬ ಎಣ್ಣೆಗೆ ನಿತ್ತರಿಸಲಾರದು. ಕಲಾಕಾರದೆ ಹೋಗುದಿ ಇವಳು ಕಲಾಕಾರದೆ ದೇವ. ಇವಳ ಸೌಂದರ್ಯವನ್ನು ನೋಡಿದರೆ ಅವಳಬ ಹೆಣ್ಣು ಮೈಯಲ್ಲ ಇವಳ ಸೌಂದರ್ಯವನ್ನು ನೋಡಿ ಮಾತನಾಡಿಸುವನು. ಆಡಬ ಏನೇ ಪ್ರಿಯ ಸುಂದರೇ ಅಬ್ಬ
ನಿನಗೆ ಪತ್ರ ಬರೆಯುವುದಕ್ಕೆ ನಾನು ಸಿಕ್ಕಿಲ್ಲವೆಂದು ಈಗೋ ಮುಕ್ತಿದೇಶ ಬಾಗಿಲ ಪಟ್ಟಿಲ್ಲವೆಂದು ಈಗೋ ನಿಮ್ಮ ಪ್ರಾಣವನ್ನು ಕುರಿಮರಿಯಿಂದ ಬಾಗಿನ ಕೊಟ್ಟು ಸಂತೋಷ ಮಾಡುವುದಲ್ಲ ನೀನು ಮಾಡಿದ ಮೂಲಕ ಕರ್ತವ್ಯ ಕೌಡಿಕರೇ ನೀನಾಡುವ ಮಾತಿನ ಅಭಯವ ತಿಳಿಯಿತು ಎಲ್ಲೋ ಕುಲಿತ ಮಾಡಿ ಹುಡುಗಾಟದ ಮಾತನಾಡಿದೀಯ ಮಗುವೇ ಸುಂದರ ಸಂದರ್ಭನಿಯ ಸಲ್ಲುವ ಬಾಳೆಯನ್ನು ಎಕ್ಕಚ್ಚಿದರೆ ಗರಡದ್ದ ಜನ ಭಯವಿಲ್ಲದೆ ಎನ್ನ ಸಭೆಯಲ್ಲಿ ನಿಂತು ಬಾಯಿಗೆ ಬಂದಾಗಿ ಮಗಳಾಡಿದರೆ ಈ ನಿನ್ನನ್ನು ಕುಡಿದು ಪಿರವರಕ್ಕೆ ತಪ್ಪಿಸುವರು ಎಲೆ ಮೂಡ ಒಳ್ಳೆ ಮಾತಿಯಿಂದ ಮರ್ಯಾದೆ ಉಳಿಸಿಕೊಂಡು ಎಲ್ಲರಂತೆ ನೀನೊಬ್ಬನು ಅಕ್ಕಿ ಕಾಳಾಟ ಬಂದ ದಾರಿಯ ಆತಂಕವಿಲ್ಲದೆ ನಿನ್ನ ಪಟ್ಟಣಕ್ಕೆ ಮೂರ್ಖ ಬಹಿರ್ಯವಾಗಿ ಮಹನಂದನಾದ ಕಳ್ಳಗಣ ಭ್ರಷ್ಟನಾದ ಕೌಂಡಿಕ ಈ ಕಾಸದ ಗೋಳ ಕಾಯವಲ್ಲ ಸುದ್ದಿಯನ್ನು ಮುಂದೆ ತಿದ್ದಿ ತಿದ್ದಿ ಹೇಳಿದರೆ ಈ ಸಿಂಹವೇದ್ರವಲ್ಲದೆ ಎಲಾಯಿ ರಣಗೇಡಿಯಾದ ಕಮಲ ಭ್ರಷ್ಟನಾದ ಕೌಲಿಕನೇ ನಿನ್ನ ಕೈಲ ಹಾಯದ ಕರ್ಣ ಕೃಷ್ಣನ ಬಲದಿಂದ ಎಲ್ಲ ಫಲವನ್ನು ಬಿಡಿಸಿ ತಪ್ಪಿಸುವನೆಂದು ಈಗೋ ನಿನ್ನನ್ನು ಬೆನ್ನಿ ಹಚ್ಚಿಕೊಂಡು ಬಂದಿರುವ ಶ್ರೀಕೃಷ್ಣಂ ಶೀಲೆ ಬಿಂಬಾದಲ್ಲಿ ಯಾದ ನಿನ್ನ ಮಗಳಿಗೆ ನಾನೇ ಪಟ್ಟದ ಗಂಡನಂತೆ ಅನಿಸಿಕೊಳ್ಳಿದೆ ಇದಕ್ಕೆ ಹಟ್ಟಿ ಇದ್ದವರನ್ನು ತೋರು ಎಲೈ ಮಾವನಾದ ಕಮಲ ಯಾದಕ್ಕೆ ಬಿಚ್ಚಿವೆ ನಿನ್ನ ಮಾವ ಬಂದ ನೋಡಿ ಎನ್ನ ಕರೆದಾವ ನಿನ್ನ ಪ್ರಾಣಕ್ಕೆ ನಾನೇ ಮೂಲ ಬಂಡನಾದ ಬಂಡರಿಗೆ ಕೌಲಿಕನೇ ಕಳ್ಳ ಕಮಲ ಎನ್ನ ಮಗಳಾದ ರತಿದೇವಿಯನ್ನು ಕೊಡು ಎಂದು ನುಡಿಯುವ ನಿನ್ನ ನಾಲಿಯನ್ನು ತಕ್ಷಣ ಕಿತ್ತಿ ಬಿಸಾಡುವ ಏನೇ ಬಂಡ ಮೂಡ ಬಹು ಎಚ್ಚರದಿಂದ ಮಾತನಾಡು ಪದವಿ ಪಾಲನೆ ಕೊಟ್ಟ ದುರುಡತನ ವಚನವನ್ನು ತಪ್ಪಿ ಎದುರಬಲ್ಲರೆ ಏನೇ ಬರೀ ಹೋರಾಟದಿಂದ ಫಲವಿಲ್ಲ ಸುಮ್ಮನೆ ನಿನ್ನ ಪಟ್ಟಣಕ್ಕೆ ತೆರಳು ಇನ್ನಮ್ಮ ನುಡಿದರೆ ನಿನ್ನ ಕುತ್ತಿಯನ್ನು ಬಿಡು ಇನ್ನಮ್ಮ ನುಡಿದರೆ ಘೋರನ್ನು ಖಡ್ಗದಿಂದ ನಿನ್ನ ಶಿರವನ್ನು ಗಗನಾಂತರಕ್ಕಾರಿಸಿ ಬಿಡುವನು ಪ್ರಾಣವನ್ನು ಯಮಪುರಕ್ಕೆ ಕಳಿಸಿ ಜಾಗೃತಿಯಿಂದ ಇದ್ದಕ್ಕೆ ಕಂಡ ತೀರಿಸಿ ಭ್ರಷ್ಟ ಜಾಗೃತಿಯಿಂದ
ಹೇಳಿರೇ ಎಲಾಯಿ ಬುದ್ಧಿ ನನದ ರಕ್ಕಸ ಎಲಾಯಿ ಮಂಡವೀಮ ಯುದ್ಧದಲ್ಲಿ ಕಮಲೇಂದ್ರನನ್ನು ಗೆದ್ದೆನೆಂಬ ಬಹುಅಹಂಕಾರದಿಂದ ಮೆರೆಯುವ ನಿನ್ನ ಸಕ್ಕನ್ನು ಅಡಗಿಸದಿದ್ದರೆ ಎನ್ನ ಹೆಸರು ಭೀಮಸೇನನೆಂದ ಅರಿಯಲಿಲ್ಲವೇ ಮಾಡ ಎನ್ನ ಉದ್ಯತ್ ಪರಾಕ್ರಮದಿಂದ ನಿನ್ನನ್ನು ವಾದಿಸಿನ ಚಿತ್ರ ಮಾಡಿ 10 ಕಾಯಿಗಳಿಗೆ ಅಪ್ಪದೂಟವನ್ನು ಮಾಡಿಸದಿದ್ದರೆ ಬಾಪು ಬಾಪುದೇವ ವಾಯು ಕುಮಾರ ತ್ರಿಜಗದ ವಿಕರ ಭೀಮಸೇನನ ಹೆಸರಿದ್ದು ಸಾಧಕವನ ಹೆಸರು ಹರ್ಷನೋಳನ ಹೆಸರು ಎಲೈ ಬಂಡ ಭೀಮ ಎಲೈ ಕಳ್ಳ ಕೌಂಡಕನೇ ಕಂಡಂತದವಳಿಗರ ನಿನ್ನ ಗುಂಡಿಯ ಬಚ್ಚಲಗಳನ್ನು ಗಡಗಡದ ಎಲ್ಲ ಗರವಾದರೂ ಗಡ್ಡಲದಿಂದ ನಿನ್ನನ್ನು ಗಡವ ಈ ಭೂಮಿ ಬಗೆಯಾಗಿದ್ದರೆ ಹಿಂದೂ ರಾಯನ ಗಂಡ ತಂಡ ವೈರುಗಳಿಂದ ಬಾಬು ಬಾಬುರ ಕೌಳಿಕರ ಹೋರಾಟಕ್ಕೆ ಮೂಡ ಅಂದ ಭುಜಬಲದ ಪರಾಕ್ರಮಿಯಾದರೆ ಹಿಂದಕ್ಕೆ ನಿಂತುವಾಗ ನಿನ್ನ ಎಲ್ಲರ ಸೀರೆಯನ್ನು ತುಂಬಿದ ಸವಿಯನ್ನು ಬಿಚ್ಚಿ ಮರಿ ಯಾರು ಕಳೆಯುವಾಗ ನಿನ್ನ ಕಣ್ಣಿಂದ ನೋಡಲಾರದೆ ಮಾತನಾಡಲಾರದೆ ಗಂಡ ಗಂಡ ರಂಡೆಯನ್ನು ತುಂಬನೆ ಅಗತ್ಯವಿದೆ ಆ ಸಮಯದಲ್ಲಿ ನಮ್ಮ ಅಣ್ಣನ ಆಜ್ಞೆಯಲ್ಲಿ ಸಿಲುಕಿದ್ದೇನೆ ಬರಲಿಲ್ಲವಾದರೆ ಗುರು ಸೈನ್ಯವನ್ನು ಮಾತಾಡಕ್ಕೆ ತುಳಿದು ಬಿಡ್ತಿದ್ದೇನೆ ಮೂರ್ಖ ನೀನು ಹಾಗೆ ಹುಡುಗರಿದ್ದೀಯ ಹೇಗೆ ಈ ತುಂಬಿ ಸಭೆಯಲ್ಲಿ ನಿಂತು ಏನೊಂದು ಮುಖವನ್ನು ತೋರಿಸಿ ನಾನೇ ಬಲಟ್ಟಿ ಎಂದು ಹೇಳಬಲ್ಲಿದೆಯಲ್ಲ ನೀವ ಕೂಳು ಕೂಳು ತಿನ್ನುವುದಕ್ಕೆ ಮಾತ್ರ ನಿಲ್ಲಿಸಿನ ಎಲೆ ರಕ್ಕಸಾದನ ಎಲಾಯಿ ಬಂಡನೀಮ ಈಗ ಎನ್ನ ಅದ್ಭುತವಾದ ಕಥೆಯಿಂದ ನಿನ್ನ ತಲೆಯನ್ನು ಕುಟ್ಟಿ ಕುಟ್ಟಿ ಗಸಗಸನಾರಿದು ತಿಂದ ನೀರು ಕುಡಿದು ಬರ್ರ ನಡೆಯವೆ ಯಾರು ಕೊಲ್ಲವರ ಎಲೆ ಕಳ್ಳ ಕೌಳಿಕನೇ ಎಲಾಯಿ ಬಂಡನೀಮನೇ ಕತ್ತೆಯಂತೆ ಯಾತಕ್ಕೆ ಒದರಿವೆ ಎನ್ನ ಕೈಯಾಳು ಸಿಕ್ಕು ತಪ್ಪಿಸಿಕೊಂಡು ಹೋಗುತ್ತ ನಂಬುದನ್ನು ಮರೆಯ
ಇಟ್ಕಪ್ಪ ಹಾಗೆ ಹಾಕಿದ್ರೆ ಈ ಆಟದ ಮ್ಯಾನೇಜರು ಈ ಆಟದಲ್ಲಿ ಈ ಆಟದ ಮ್ಯಾನೇಜರ್ ಆದರೂ ಇಲ್ಲ ಈ ಬಂದ ಕೌಟಿಗರೇ ಮನ್ಮದ